ಅವ್ರಿಗೇನಾಗ್ಬಿಟ್ಟಿದೆ ವರ್ತೂರ್ ಪ್ರಕಾಶ್ಗೆ ನ್ಯಾಯಾಲಯಕ್ಕೂ ಬ್ರೈನ್ಗೂ ಕನೆಕ್ಟಿವಿಟಿ ಇಲ್ಲ ಅವ್ರಿಗೆ. ಆ ಕನೆಕ್ಟು ತಪ್ಪೋಗ್ಬಿಟ್ಟಿದೆ ಅವ್ರಿಗೆ. ನಾವು ಅವರೇನೋ 25 ಕೋಟಿ ತಂದಿದ್ರಂತೆ, ಅದರಲ್ಲಿ ನಾವು ಅನಿಲನ ನಾವು ಇಲ್ಲ ಕೋಲಾರ 25 ಕೋಟಿ ಇದ್ದೇವೆ, ಅನಿಲನ ನಾವು 25% ದುಡ್ಡು ತಗೊಂಡು ಅವರು ಇದು ಮಾಡಿದ್ದಾರೆ ಅಂತ ವರ್ತೂರ್ ಪ್ರಕಾಶ್ ಹೇಳಿದ್ದಾರೆ. ವರ್ತೂರ್ ಪ್ರಕಾಶ್ ಹೇಳ್ತೀನಿ, ವರ್ತೂರ್ ಪ್ರಕಾಶ್ ಅವರೇ, ನಿನಗೆ ಮಂತ್ಲಿ ಇನ್ಕಮ್ ಏನೂ ಇಲ್ಲ. ನಿನಗೆ ಮೊದಲು ಬಂದ್ಬಿಟ್ಟು ಆಫೀಸರ್ಸ್ ಕೊಡುವಂತ ಅದೇ ನಿನ್ನ ಜೀವನಾಧಾರ ಆಗಿತ್ತು. ನನ್ನ ಬಾಡಿಗೆಗಳು ಬರೋದು ಕೋಟಿಗಳೇ, ನನಗೆ ಲಕ್ಷಗಳಲ್ಲ. ನನಗೆ ಬರುವಂತ ದುಡ್ಡನ್ನು ಖರ್ಚು ಮಾಡೋಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ನನಗೆ ಬರೋ ದುಡ್ಡನ್ನ ಖರ್ಚು ಮಾಡೋಕೆ ಆಗ್ತಾ ಇಲ್ಲ. ನನ್ನ ಮಗ ಮೊನ್ನೆ ನನ್ನ ಬರ್ತ್ಡೇಗೆ ನನ್ನ ಮಗ ಒಂದು ಏನಪ್ಪ ನಿಮ್ಗೆ ಏನಾದ್ರು ಕೊಡಿಸ್ತೀನಿ ಅಂತ, ನನಗೇನು ಕೊಡಿಸ್ಬಿಟ್ಟು ನೀನು ಕೊಡ್ತೀನಿ ಅಂತ 1,09,00,000 ಒಂದು ಅವ್ರಿಗೆ ಎಷ್ಟು ಚೆಕ್ ಕೊಟ್ಟು ಕೊಡಿಸಿದೆ. ನನ್ನ ಮಗನಿಗೆ ಚೆಕ್ ಕೊಟ್ಟು ಕೊಡಿಸಿದೆ. ನಾನು ಆ ಥರ ಒಂದು ಸುಳ್ಳು ಹೇಳ್ಕೋಬಾರ್ದು. ನಾನು ಆ ಥರ ಶ್ರೀಮಂತ. ನಾನು ತಿಂಗಳಿಗೆ ಕೋಟಿಗೆ ಬಾಡಿಗೆ ಬರ್ತವೆ, ತಿಂಗಳಿಗೆ ರೆವಿನ್ಯೂ ಎಷ್ಟೋ ಇದೆ ಅಂತ ಹೇಳ್ಕೊಳಕ್ ಆಗೋದಿಲ್ಲ. ಎಷ್ಟೋ ಇರುತ್ತೆ 25%. ಅವ್ರ ಕಾಂಟ್ರಾಕ್ಟರ್ ಬಂದು ನನಗೆ ಹೇಳಿದ್ರು, ಪಾಪ ಸರ್ ಮೊದಲೇ ನಾವು ದುಡ್ಡು ಕೊಟ್ಬಿಟ್ಟಿದ್ವಿ ಸರ್ ಅವ್ರಿಗೆ, ಇವಾಗ ಕೆಲಸ ನಮಗೆ ಬೇರೆಯವ್ರು ಕೊಡ್ತೀವಿ ಅಂತ ಸರ್ ನಾವು ಸೂಸೈಡ್ ಮಾಡ್ಕೋಬೇಕು ಅಂತ ಹೇಳಿದ್ರು. ನನಗೆ ಆಯ್ತಪ್ಪ ಮಾಡ್ಕೋಬೋದು ನೀವೇ ಕೆಲಸ ಅಂತ ಹೇಳಿದೆ. ವರ್ತೂರ್ ಪ್ರಕಾಶ್ ಏನು ಗೊತ್ತಿಲ್ಲ. ಇಷ್ಟು ದಿವಸ ಯಾವತ್ತು ವರ್ತೂರ್ ಪ್ರಕಾಶ್ ಹೆಸರು ಎತ್ತೋದಿಲ್ಲ. ಇವತ್ತು ಎತ್ತಾ ಇದ್ದೀನಿ ಅವ್ರ ಹೆಸರು. ಪರ್ಸೆಂಟೇಜ್ ತಗೊಳ್ಳೋದು ನಾನು ಕೊಡ್ತೀನಿ, ಎಲ್ಲರಿಗೂ ಪರ್ಸೆಂಟೇಜ್ ನಿಮ್ಗೆ ಏನು ಕೊಡಬೇಕು ನಾನು ಕೊಡ್ತೀನಿ ನಾನು ಹೇಳಿದ್ರೆ ಅದು ಹೇಳ್ತಾರೆ ಕೋಲಾರಮ್ಮ ತಾಯಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಯಾರು ತಗೊಂಡಿದ್ದಾರೋ ಮೊದಲು ನೀನು ತಗೊಂಡಿರೋದು ಆ ಕಾಂಟ್ರಾಕ್ಟರ್ನೇ ಬಂದು ಹೇಳಿದಾರಪ್ಪ ನಮಗೆ, ಬೇರೆಯವರಲ್ಲ ಅವರೇ ಹೇಳಿದ್ದಾರೆ ನಮಗೆ. ನಾವು ತಗೊಂಡಿರೋದು ಅವ್ರ ಮುಂದೆ ಕರ್ಕೊಂಬಂದು ಯಾಕಾದ್ರೂ ಹೇಳಿಸ್ಬಿಡು. ಈ ಥರ ಸುಳ್ಳು ಹೇಳ್ಕೊಂಡು ಬ್ರೈನ್ಗೂ ನ್ಯಾಯಾಲಯಕ್ಕೂ ಕನೆಕ್ಟ್ ಇಲ್ಲದಿರೋ ರೀತಿಯಲ್ಲಿ ಮಾತಾಡೋದು. ಸಿದ್ದರಾಮಯ್ಯನ ಮೇಲೆ ಮಾತಾಡಿ ಇವತ್ತು ಏನು ಗತಿ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಸಿದ್ದರಾಮಯ್ಯನ ಮೇಲೆ ಮಾತಾಡಿ ಏನಾಗಿದೆ ನಿಮ್ಮಂತೆ ನಿಮಗೆ ಗೊತ್ತಾಗೋದಿದೆ. ಇವಾಗ ಇನ್ನೂ ಸ್ವಲ್ಪ ಬಂದು ಸ್ವಲ್ಪ ಸ್ಲೋ ಆಗಿ ಬಾಯಿ ಮುಚ್ಕೊಂಡು ಸ್ವಲ್ಪ ಒಳ್ಳೆಯದನ್ನು ಮಾತಾಡೋದು, ಕೆಟ್ಟದನ್ನು ಮಾತಾಡೋದು ಬಿಟ್ಬಿಡ್ಬೇಕು ಅಂತ ವರ್ತೂರ್ ಪ್ರಕಾಶ್ಗೆ ಹೇಳ್ತಾ